फेब्रुवारी रोजी बेळगावमधील पंत बाळेकुंद्री येथे एका सरकारी बस कंडक्टरला "तू का कन्नडमध्ये बोलतोस, मराठीत बोल" असे सांगून मराठी गुंडांनी अमानुष मारहाण केली होती। त्याला शिवीगाळ करून पॉक्सो कायद्यांतर्गत खोटा गुन्हा दाखल करून दबाव आणण्याचा प्रयत्न केला। या घटनेचा कन्नड रक्षण वेदिका आणि कन्नड समर्थक संघटनांनी तीव्र निषेध केला। तहसीलदारांमार्फत मुख्यमंत्र्यांना निवेदन देण्यात आले। घटप्रभाच्या मृत्युंजय चौकात रास्ता रोको आंदोलन करत कन्नड रक्षण वेदिकेच्या कार्यकर्त्यांनी मराठी गुंडांविरोधात घोषणाबाजी केली। यानंतर राज्याध्यक्ष केंपण्णा चौकाशी म्हणाले की बस कंडक्टर महादेव केरेंवर फक्त कन्नड बोलल्यामुळे मारहाण करण्यात आली। हल्ला करणाऱ्या 7-8 जणांना अटक करून त्यांच्यावर कडक कारवाई करावी आणि त्यांना हद्दपार करावे अशी मागणी केली। ದಿನಾಂಕ 20/2/2025ರಂದ ಪಂತ್ ಬಾಳೆಗುಂದ್ರಿ ಒಳಗ ಮರಾಠಿ ಪುಂಡರು ನಮ್ಮ ಕನ್ನಡ ನಿರ್ವಾಹಕ ಬಸ್ ಕಂಡಕ್ಟರ್ ಆದ ಮಹಾದೇವ್ ಹುಕ್ಕೇರಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡೋದಲ್ಲದೆ ಕನ್ನಡದಲ್ಲಿ ಯಾಕೆ ಮಾತಾಡ್ತಿ ಮರಾಠಿ ಒಳಗೆ ಮಾತನಾಡಂತೇಳಿ ಅವನ ಮೇಲೆ ಒಂದು 7-8 ಜನರ ಹಿಗ್ಗಾಮುಗ್ಗ ಥಳಿಸಿ ಅವನಿಗೆ ಮಾರಣಾಂತಿಕ ಹಲ್ಲೆ ಮಾಡೋದಲ್ಲದೆ ಮತ್ತು ಅವನ ಮೇಲೆ ಪೋಕ್ಸೋ ಕಾಯ್ದೆ ಅಡಿ ಒಂದು ಕೇಸ್ ದಾಖಲು ಮಾಡಿದ್ದಾರೆ। ಆ ಕನ್ನಡದೊಳಗೆ ಅವ್ರು ಮರಾಠಿಗರು ಇದ್ದು ಮತ್ತು ಅವನ ಮೇಲೆ ಕೇಸ್ ದಾಖಲೆ ಮಾಡ್ತಾರಂದ್ರೆ ಅವ್ರನ್ನ ನಾವು ಎಲ್ಲ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ನಾವು ಜಿಲ್ಲೆದಂತ ರಾಜ್ಯದಂತ ಹೋರಾಟ ಮಾಡಿ ಅವ್ರಿಗೆ ಅವ್ರ ಮೇಲೆ ಆದಂಥ ಹಲ್ಲೆಯನ್ನು ಖಂಡಿಸ್ತೀವಿ। ಯಾಕಪ್ಪ ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರದವರು ಹಾಗೂ ಜಿಲ್ಲೆಯ ರಾಜಕಾರಣಿಗಳು ಈ ತಮ್ಮ ವೋಟ್ ಬ್ಯಾಂಕ್ ಸಲುವಾಗಿ ಮರಾಠಿಗರನ್ನ ವೋಟ್ ಹೊಲಿಸ್ಕೊಳ್ಳೋ ಸಲುವಾಗಿ ಅವ್ರನ್ನ ಕಾಯ್ಕೋತ ಹೊಂಟಿದ್ದಾರೆ। ಯಾಕಂದ್ರೆ ನಮ್ಮದೇ ಅನ್ನ ತಿಂತಾರೆ। ನಮ್ಮ ರಾಜ್ಯದೊಳಗೆ ಬಂದು ಈಗ ಸವದತ್ತಿ ಎಲ್ಲಮ್ಗೆ ಹೋಗ್ಬೇಕಾರ ಲಕ್ಷಾಂತರ ಜನ ಮರಾಠಿಗರು ಬರ್ತಾರ, ಅವ್ರ ವಾಹನಗಳು ಎಲ್ಲ ಇಲ್ಲಿ ಹಾದಾಡ್ತಾವ್ರು। ನಾವೇನು ಬೇಕಾದ್ ಮಾಡ್ಬೋದಾಗಿತ್ತಲ್ಲ, ಆದ್ರೆ ಕನ್ನಡರು ಶಾಂತಿ ಪ್ರಿಯರು ಇರ್ಲಿ ಅಂತ ನಾವು ಬಿಟ್ಕೋತ ಬಂದಿದ್ದೀವಿ 8 ದಿವಸ। ಇನ್ನು ಮೇಲೊತ್ತು ನಾವು ಎಲ್ಲರೂ ಉಗ್ರ ಹೋರಾಟ ಮಾಡಿ ಅವ್ರ ಗಾಡಿಗಳನ್ನ ನಮ್ಮ ಕರ್ನಾಟಕದೊಳಗೆ ಬರ್ಲದಂಗೆ ನಾವು ಬಂದ್ ಮಾಡಿಸ್ತೀವಿ। ಪದೇ ಪದೇ ನಮ್ಮ ಬಸ್ಗಳಿಗೆ ಆಗಲಿ ಇದಕ್ಕಾಗಲಿ ಕರಿ ಮಸಿ ಬಿಡೋದು, ನಮ್ಮ ಗಾಡಿಗಳು ಹಲ್ಲೆ ಮಾಡೋದು, ಕನ್ನಡಿಗರಿಗೆ ಅನ್ಯಾಯ ಮಾಡೋದು, ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದಾಗಲಿ ಇಂಥವನ್ನ ನಾವು ಇವತ್ತು ಖಂಡನೆ ಮಾಡ್ತಾ ಇದ್ದೀವಿ। ಅವ್ರನ್ನ ಯಾವುದೇ ರೀತಿ ಆಗಲಿ ನಾವೊಂದು ಹೋರಾಟ ಮುಖಾಂತರ ಅವ್ರಿಗೆ ತಕ್ಕ ಶಾಸ್ತಿ ಆಗಬೇಕು। ಇಲ್ಲಾಂದ್ರೆ ರಾಜ್ಯ ಸರ್ಕಾರದವರು ಮಾನ್ಯ ಬೆಳಗಾವಿ ಜಿಲ್ಲಾ SP ಸಾಹೇಬರು ಅವ್ರನ್ನ ಗಡಿಪಾರು ಮಾಡ್ಬೇಕಂತೇಳಿ ನಾವು ಈ संदर्भात ಹೇಳ್ತೀವಿ। आरोपी मराठी गुंडांवर कठोर कायदेशीर कारवाई झाली नाही तर पुढे सरकारी मालमत्तेचे नुकसान झाल्यास त्याची जबाबदारी आमच्यावर नसेल अशी स्पष्ट चेतावणी देऊन मुख्यमंत्र्यांना निवेदन सादर करण्यात आले। मनोहर मॅगेरी, KMM मराठी, गोकाक।